ಸುಮಾರು 10,291 ಚದರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುವ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಸುಮಾರು 70% ಅರಣ್ಯ ಪ್ರದೇಶ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆ ಜೀವ ವೈವಿಧ್ಯತೆ ಮತ್ತು ಪ್ರಕೃತಿ ಸೌಂದರ್ಯದ ಪ್ರಮುಖ ಕೇಂದ್ರವಾಗಿದೆ. ಈ ಜಿಲ್ಲೆಯಲ್ಲಿ ಇರುವ ಸುಂದರ ಸ್ಥಳಗಳನ್ನು ಅನ್ವೇಷಿಸಲು ನಮ್ಮ ಪ್ರಯತ್ನವಲ್ಲದೆ ಸಾಕಷ್ಟು ತಾಳ್ಮೆ ಕೂಡ ಬೇಕಾಗುತ್ತದೆ. ಆದರೆ ಈ ಒಂದು ಜಿಲ್ಲೆಯಲ್ಲಿ ನೀವು ಸ್ವಚ್ಛ ಮತ್ತು ಅದ್ಭುತ ಸುಂದರ ಕಡಲ ತೀರಗಳು, ರಹಸ್ಯಮಯ ಗುಹೆಗಳು, ವರ್ಷಪೂರ್ತಿ ಹರಿಯುವ ಜಲಪಾತಗಳು, ಮನಸ್ಸಿಗೆ ಶಾಂತಿ ನೀಡುವ ಕೆಲವು ಐತಿಹಾಸಿಕ ಸ್ಥಳಗಳನ್ನು ಇಲ್ಲಿ ನೀವು ಕಾಣಬಹುದು. ಇಂತಹ ಅದ್ಭುತ ಸ್ಥಳಗಳ ತಾಣವಾಗಿರುವ ಈ ಜಿಲ್ಲೆಯಲ್ಲಿ ನಾನು ಇವತ್ತು ಅಂತಹ ಒಂದು ಅದ್ಭುತ ರಹಸ್ಯಮಯ ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೇನೆ. ಆ ಒಂದು ಸ್ಥಳ ಪಶ್ಚಿಮ ಘಟ್ಟಗಳ ಮಧ್ಯೆ ಇರುವ ದಟ್ಟ ಅರಣ್ಯದ ನಡುವೆ 2 ದೊಡ್ಡ ಕಪ್ಪು ಕಲ್ಲಿನ ಬೆಟ್ಟಗಳಂತೆ ಕಾಣಿಸುವ ಗುಹೆಗಳನ್ನು ಫೋಟೋಸ್ ಮತ್ತು ವಿಡಿಯೋಸ್ಗಳಲ್ಲಿ ಬಹಳ ಸಾರಿ ನೋಡಿದ್ದೆ. ಬಟ್ ಇವತ್ತು ಈ ಕೇವ್ಸ್ಗಳನ್ನು ನನ್ನ ಕಣ್ಣುಗಳಿಂದ ಲೈವ್ ಆಗಿ ನೋಡಿದಾಗ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್, ಬಿಕಾಸ್ ಈ ಒಂದು ಯುನಿಕ್ ರಾಕ್ ಫಾರ್ಮೇಷನ್ ನಾನು ಯೋಚಿಸಿದ್ದಕ್ಕಿಂತ ತುಂಬ ದೊಡ್ಡದಾಗಿದೆ. ಈ ಸ್ಥಳದ ಹೆಸರೇ ಯಾನಾ ಕೇವ್ಸ್. ಇವು ಸಾಮಾನ್ಯ ಕಲ್ಲುಗಳಲ್ಲ ಅಂತ ಜನರು ನಂಬುತ್ತಾರೆ. ಆದರೆ ಪುರಾತನದ ಕತೆ ಪ್ರಕಾರ ಭಸ್ಮಾಸುರ ಎಂಬ ಅಸುರನಿದ್ದ. ಆ ಭಸ್ಮಾಸುರನು ಈಶ್ವರನನ್ನು ಒಲಿಸಿ ವರವನ್ನು ಪಡೆದುಕೊಳ್ಳುತ್ತಾನೆ. ಆ ವರ ಏನೆಂದರೆ ತಾನು ಯಾರ ತಲೆ ಮೇಲೆ ಕೈ ಇಡುತ್ತಾನೆ ಅದು ಸುಟ್ಟು ಭಸ್ಮವಾಗುವ ಒಂದು ವರ ಪಡೆದುಕೊಂಡಿರುತ್ತಾನೆ. ಆ ವರವನ್ನು ಭಸ್ಮಾಸುರನು ಎಲ್ಲರ ಮೇಲೆ ಪ್ರಯೋಗ ಮಾಡುತ್ತಿರುವಾಗ ಎಲ್ಲ ಜನ ಭಯಪಟ್ಟಿಕೊಂಡಿದ್ದರಿಂದ ಅವನನ್ನು ನಾಶ ಮಾಡಲು ಈಶ್ವರನು ತಾನಾಗಿ ಮೋಹಿನಿ ರೂಪವನ್ನು ತಾಳಿ ಬರುತ್ತಾನೆ. ಆಗ ಭಸ್ಮಾಸುರನು ಎದುರಿಗೆ ಹೋದಾಗ ಭಸ್ಮಾಸುರನಿಗೆ ಮೋಹಿನಿ ರೂಪವನ್ನು ನೋಡಿ ಭಸ್ಮಾಸುರ ಮನಸೋತು ಸ್ನೇಹ ಬೆಳೆಸಲು ಮೋಹಿನಿಯನ್ನು ಕೇಳುತ್ತಾನೆ. ಆಗ ಮೋಹಿನಿಯು ನಾ ಮಾಡುವ ನೃತ್ಯವನ್ನು ನೀ ಮಾಡುವೆಯಾ ಅಂತ ಕೇಳಿದಾಗ ಭಸ್ಮಾಸುರ ಒಪ್ಪಿಕೊಂಡು ಮೋಹಿನಿ ನೃತ್ಯ ಮಾಡಿದ ರೀತಿಯಂತೆ ಭಸ್ಮಾಸುರನು ನೃತ್ಯ ಮಾಡಲು ಪ್ರಾರಂಭಿಸಿದ. ಮೋಹಿನಿಯು ನೃತ್ಯ ಮಾಡಬೇಕಾದರೆ ತನ್ನ ಕೈಯನ್ನು ತಲೆ ಮೇಲೆ ಇಟ್ಟುಕೊಂಡಾಗ ಅದರಂತೆ ಭಸ್ಮಾಸುರನು ತಲೆ ಮೇಲೆ ಕೈ ಇಟ್ಟುಕೊಂಡನಂತೆ. ಆಗ ಭಸ್ಮಾಸುರನು ಸುಟ್ಟು ಭಸ್ಮವಾಗುತ್ತಾನೆ. ಆ ಭಸ್ಮವಾದಂತಹ ಶಕ್ತಿಗೆ ಹುಟ್ಟಿದಂತಹ ಈ 2 ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರವೇ ಇಂದಿನ ಯಾನಾ ಕೇವ್ಸ್ಗಳು. ಯಾನಾ ಕೇವ್ಸ್ ಎಕ್ಸ್ಪ್ಲೋರ್ ಮಾಡಿದ ನಂತರ ಬಹುತೇಕ ಎಲ್ಲರೂ ವಿಭೂತಿ ವಾಟರ್ ಫಾಲ್ಸ್ ನೋಡಲು ಹೋಗುತ್ತಾರೆ. ಇದು ಯಾನಾ ಕೇವ್ಸ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ನಾವು ಶಿರಸಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಜಲಪಾತವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಯೋಚಿಸಿದ್ದೇನೆ. ಆ ಜಲಪಾತದ ಹೆಸರೇ ಉಂಚಳ್ಳಿ ಜಲಪಾತ. ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಮಳೆಗಾಲದ ಸಮಯದಲ್ಲಿ ಸಣ್ಣ ಸಣ್ಣ ಜಲಪಾತಗಳು ಸೇರಿ ಸಾಕಷ್ಟು ಹಿಡನ್ ವಾಟರ್ ಫಾಲ್ಸ್ಗಳನ್ನು ಸೃಷ್ಟಿಸುತ್ತವೆ. ಈ ಒಂದು ಜಲಪಾತವು ಇಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆ ಒಳ್ಳೆಯ ಸಮಯವನ್ನು
ಕಳೆಯಬಹುದಾದಂಥ ಸ್ಥಳವಾಗಿರುತ್ತದೆ. ಈ ಸುಂದರ ಜಲಪಾತವು ದಟ್ಟವಾದ ಕಾಡಿನ ಮಧ್ಯೆ ವರ್ಷ ಪೂರ್ತಿ ಹರಿಯುತ್ತದೆ. ಇದು ಸುಮಾರು 381 ಅಡಿ ಎತ್ತರದಿಂದ ಹರಿಯುವ ಈ ಜಲಪಾತವು ಇದನ್ನು ತಲುಪಲು ಸ್ವಲ್ಪ ಸಮಯದ ಟ್ರೆಕ್ ಮಾಡಬೇಕು. ಈ ಒಂದು ಉಂಚಳ್ಳಿ ಜಲಪಾತವನ್ನು ಎಕ್ಸ್ಪ್ಲೋರ್ ಮಾಡಿದ ನಂತರ ನಾವು ಹೋದೆವು ಉತ್ತರ ಕನ್ನಡ ಜಿಲ್ಲೆಯ ಸುಂದರ ಮತ್ತು ಸ್ವಚ್ಛ ಕಡಲ ತೀರದಲ್ಲಿ ಐತಿಹಾಸಿಕ ಸ್ಥಳವನ್ನು ಹೊಂದಿರುವಂತಹ ಸ್ಥಳದ ಹೆಸರೇ ಗೋಕರ್ಣ. ಪುರಾಣದ ಕಥೆಯಲ್ಲಿ ಆತ್ಮಲಿಂಗ ಸ್ಥಿರವಾದ ಈ ಒಂದು ಸ್ಥಳವು ನೂರಾರು ಜನಗಳಿಗೆ ಪವಿತ್ರ ಸ್ಥಳವಾಗಿರುತ್ತದೆ. ಈ ಸ್ಥಳದ ಹೆಸರೇ ಮಹಾಬಲೇಶ್ವರ ಟೆಂಪಲ್. ಗೋಕರ್ಣ ಒಂದು ಪವಿತ್ರ ಸ್ಥಳವಾಗಿದ್ದು ಅದರ ಇತಿಹಾಸ ಪುರಾಣದ ಕಥೆಗಳೊಂದಿಗೆ ಬೆಸೆದುಕೊಂಡಿದೆ. ಹಿಂದಿನ ಕಾಲದಲ್ಲಿ ರಾಕ್ಷಸ ರಾವಣ ಮಹಾತಪಸ್ಸು ಮಾಡಿ ಲಾರ್ಡ್ ಶಿವನಿಂದ ಆತ್ಮಲಿಂಗವನ್ನು ಪಡೆದನು. ಆದರೆ ಲಾರ್ಡ್ ಶಿವನು ಒಂದು ಷರತ್ತು ಇಟ್ಟನು. ಅದನ್ನು ಯಾವಾಗಲೂ ನೆಲಕ್ಕೆ ಇಡಬಾರದು, ಇಟ್ಟರೆ ಅದು ಅಲ್ಲೇ ಸ್ಥಿರವಾಗುತ್ತದೆಂದು ಹೇಳಿದಾಗ ರಾವಣ ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ದೇವತೆಗಳು ಭಯಪಟ್ಟು ಒಂದು ಯುಕ್ತಿ ಮಾಡಿದರು. ಆಗ ಲಾರ್ಡ್ ಗಣೇಶ ಬಾಲಕನ ರೂಪದಲ್ಲಿ ಬಂದು ರಾವಣನಿಂದ ಆತ್ಮಲಿಂಗವನ್ನು ಕ್ಷಣ ಮಾತ್ರ ಹಿಡಿದುಕೊಳ್ಳುತ್ತೇನೆಂದು ಹೇಳಿ ಅದನ್ನು ನೆಲಕ್ಕೆ ಇಟ್ಟನು. ತಕ್ಷಣವೇ ಆತ್ಮಲಿಂಗ ಅಲ್ಲಿ ಸ್ಥಿರವಾಗಿ ಉಳಿಯಿತು. ರಾವಣ ಎಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ಎತ್ತಲು ಸಾಧ್ಯವಾಗಲಿಲ್ಲ. ಆ ಸ್ಥಳವೇ ಇಂದಿನ ಗೋಕರ್ಣ ಎಂದು ನಂಬಲಾಗಿದೆ. ಅಂದಿನಿಂದ ಗೋಕರ್ಣವು ಭಕ್ತಿಯ ಮತ್ತು ಶಾಂತಿಯ ಪ್ರಮುಖ ಕೇಂದ್ರವಾಗಿ ಪ್ರಸಿದ್ಧಿಯಾಯಿತು. ಗೋಕರ್ಣವು ಐತಿಹಾಸಿಕ ಸ್ಥಳಗಳಿಗೆ ಪ್ರಸಿದ್ಧಿ ಅಲ್ಲದೆ ಪ್ರಮುಖ ಸ್ವಚ್ಛ ಮತ್ತು ಸುಂದರ ಕಡಲ ತೀರಗಳಿಗೂ ಕೂಡ ತುಂಬ ಪ್ರಸಿದ್ಧಿಯಾಗಿದೆ. ಇವು ಹೆಚ್ಚು ಕಮರ್ಷಿಯಲ್ ಆಗಿಲ್ಲ ಮತ್ತು ಸಾಮಾನ್ಯವಾಗಿ ಲೆಸ್ ಪಾಪ್ಯುಲೇಟೆಡ್ ಇರುತ್ತದೆ. ಇಲ್ಲಿ 3 ಮೇನ್ ಬೀಚಸ್ಗಳಿವೆ. ಮೊದಲನೆಯದು ಗೋಕರ್ಣ ಮೇನ್ ಬೀಚ್. ಇದು ಅತಿ ದೊಡ್ಡ ಬೀಚ್. ಇಲ್ಲಿ ಕೆಫೆಗಳು, ಹೋಟೆಲ್ಗಳು, ಹೋಮ್ ಸ್ಟೇಗಳು ಮತ್ತು ವಾಟರ್ ಸ್ಪೋರ್ಟ್ಸ್ ಕೂಡ ಆಡಲಿಕ್ಕೆ ಸಿಗುತ್ತವೆ. ಆದರೆ ನೀವು ಶಾಂತವಾದ ಲೆಸ್ ಪಾಪ್ಯುಲೇಟೆಡ್ ಇರುವ ಬೀಚ್ ಹುಡುಕುತ್ತಿದ್ದರೆ ಮುಂದಿನ 2 ಬೀಚ್ಗಳು ನಿಮಗಾಗಿ. ಗೋಕರ್ಣದ ಒನ್ ಆಫ್ ದ ಫೇಮಸ್ ಬೀಚ್, ಅದರ ಶೇಪ್ ಕೂಡ ಆ ಹೆಸರಿಗೆ ಮ್ಯಾಚ್ ಆಗುತ್ತೆ. ಆ ಬೀಚ್ನ ಹೆಸರೇ ಓಂ ಬೀಚ್. ಏರಿಯಲ್ ವ್ಯೂವ್ನಲ್ಲಿ ಈ ಬೀಚ್ ಓಂ ಆಕಾರದಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ನೀವು ಇಲ್ಲಿ ವಾಟರ್ ಸ್ಪೋರ್ಟ್ಸ್, ಸೀನಿಕ್ ಟ್ರೆಕ್ಸ್ ಕೂಡ ಮಾಡಬಹುದು. ಗೋಕರ್ಣದ ಅತಿ ಚಿಕ್ಕ ಮತ್ತು ಅತ್ಯಂತ ಸುಂದರ ಬೀಚ್ ಎಂದರೆ ಕೂಡ್ಲೆ ಬೀಚ್. ಈ ಬೀಚ್ ಪಾಪ್ಯುಲರ್, ಸೀನಿಕ್ ಆ್ಯಂಡ್ ರಿಲೇಟಿವ್ಲಿ ಟ್ರಾಂಕ್ವಿಲ್ ಬೀಚ್, known for its white sands, breathtaking sunsets. ಕೂಡ್ಲೆ ಬೀಚ್ನಿಂದ 2 ಕಿಲೋಮೀಟರ್ ದೂರ ಬಂದಾಗ ನಿಮಗೆ ಸಿಗುವುದು ಒಂದು ರಹಸ್ಯಮಯವಾದ ಜಾಗ. ಈ ಸ್ಥಳವೇ ಗೋಗರ್ಭ ಗುಹೆ. ಗೋವಿನ ಗರ್ಭದಂತೆ ಇರುವ ಈ ಗುಹೆಯಲ್ಲಿ ಶಿವನ ದೇವಸ್ಥಾನವಿದೆ. ಆ ದೇವಸ್ಥಾನದ ಮೇಲೆ
ಬೀಳುತ್ತಿರುವ ಸೂರ್ಯನ ಕಿರಣಗಳು ತುಂಬ ರೋಮಾಂಚನಕಾರಿಯಾಗಿ ಕಾಣುತ್ತದೆ. ಗುಹೆಯ ಒಳಗೆ ಹೋಗಬೇಕಾದರೆ ತಗ್ಗಿ ಹೋಗಬೇಕು. ಒಳಗೆ ಹೋಗುತ್ತಿದ್ದಂತೆಯೇ ಕತ್ತಲಿನಿಂದ ಮನಸ್ಸಿಗೆ ಭಯವಾಗುತ್ತದೆ. ಆದರೆ ಮುಂದೆ ಸಾಗಿದಾಗ ಶಿವನ ಚಿಕ್ಕ ಗರ್ಭಗುಡಿಯನ್ನು ನೋಡಿದಾಗ ಮನಸ್ಸಿಗೆ ಅಪಾರ ಶಾಂತಿ ಅನುಭವವಾಗುತ್ತದೆ. ಇಲ್ಲಿ ಬಂದಾಗ 10 ರಿಂದ 15 ನಿಮಿಷ ಇದ್ದು ಧ್ಯಾನ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ನಾನು ಸ್ವಲ್ಪ ಸಮಯವನ್ನು ಕಳೆದು ಅಲ್ಲಿಂದ ಮುಂದೆ ಸಾಗಿದೆನು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಅತ್ಯಂತ ಪವಿತ್ರವಾದ ಪುಷ್ಕರಣಿಯೇ ಕೋಟಿ ತೀರ್ಥ. ಇದು ಮಹಾಬಲೇಶ್ವರ ದೇವಸ್ಥಾನದ ಸಮೀಪದಲ್ಲಿದೆ. ಹಿಂದೂ ಧರ್ಮದಲ್ಲಿ ಈ ಸ್ಥಳಕ್ಕೆ ಅಪಾರ ಮಹತ್ವವಿದೆ. ಇಲ್ಲಿರುವ ನೀರು ಕೋಟಿ ತೀರ್ಥಗಳಷ್ಟೇ ಪವಿತ್ರವೆಂದು ನಂಬಲಾಗಿದೆ. ಭಗವಾನ್ ಬ್ರಹ್ಮನು ಶತಾಶೃಂಗ ಪರ್ವತವನ್ನು ಭೂಮಿಗೆ ಇಳಿಸಿದಾಗ ಈ ಕೊಳವು ಸೃಷ್ಟಿಯಾಯಿತೆಂಬ ನಂಬಿಕೆಯಿದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ತಮ್ಮ ಪೂರ್ವಜರಿಗೆ ಅಸ್ಥಿ ವಿಸರ್ಜನೆ ಪಿತೃ ಕಾರ್ಯಗಳನ್ನು ಮಾಡುತ್ತಾರೆ. ಇಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆಯವರೆಗೆ ಸ್ನಾನ ಮತ್ತು ಪೂಜೆಗೆ ಸೂಕ್ತ ಸಮಯವಾಗಿರುತ್ತದೆ. ಗೋಕರ್ಣದಿಂದ 4 ಕಿಲೋಮೀಟರ್ ದೂರ ಬಂದಾಗ ನಿಮಗೆ ಗೋಕರ್ಣ ಮೇನ್ ಬೀಚ್ ಮತ್ತು ಕೂಡ್ಲೆ ಬೀಚ್ ನಡುವೆ ಸಿಗುವಂತಹ ಅದ್ಭುತ ಸೂರ್ಯಾಸ್ತ ನೋಡುವಂತಹ ಸ್ಥಳವೇ ಜಟಾಯು ತೀರ್ಥ. ಗೋಕರ್ಣದ ಈ ಶಾಂತ ತೀರದಲ್ಲಿ ನಿಂತಾಗ ಅಲೆಗಳ ಶಬ್ದದಲ್ಲಿ ಜಟಾಯುನ ಕತೆ ಕೇಳಿಸಿಕೊಳ್ಳುವಂತೆ ಅನಿಸುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ಥಳ ಅದ್ಭುತವಾಗಿ ಕಾಣುತ್ತದೆ. ನೀವು ಇಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ಬ್ಯೂಟಿಫುಲ್ ವ್ಯೂ ಜೊತೆಗೆ ಕಳೆಯಬಹುದು. ಇಲ್ಲಿ ನೀವು ಸಂಜೆ 6 ಗಂಟೆ ಸಮಯದಲ್ಲಿ ಬಂದರೆ ಸೂರ್ಯಾಸ್ತವನ್ನು ಕಾಣಬಹುದು. ಸಾಕಷ್ಟು ಕಮರ್ಷಿಯಲ್ ಬೀಚಸ್ ಹಾಗೂ ಐತಿಹಾಸಿಕ ಸ್ಥಳಗಳಿಗೆ ಹೆಸರುವಾಸಿಯಾಗಿರುವ ಗೋಕರ್ಣವನ್ನು ನೋಡಿಕೊಂಡು ನಾವು ಒಂದು ಅದ್ಭುತ ಸ್ಥಳಕ್ಕೆ ತಲುಪಿದೆವು. ಪ್ರಕೃತಿ ಮತ್ತು ಭಕ್ತಿಯ ಸುಂದರ ಸಂಗಮ ಕಾಣುವ ಜಾಗ ಶಾಲ್ಮಲಾ ನದಿಯ ಮಧ್ಯದಲ್ಲಿರುವ ಕಲ್ಲುಗಳ ಮೇಲೆ ಸಾವಿರಾರು ಶಿವಲಿಂಗಗಳನ್ನು ಕೆತ್ತಲಾಗಿದೆ. ಈ ಸ್ಥಳದ ಹೆಸರೇ ಸಹಸ್ರಲಿಂಗ. ಒಂದಕ್ಕೊಂದು ವಿಭಿನ್ನವಾಗಿರುವ ಈ ಸಹಸ್ರಲಿಂಗಗಳು ತುಂಬ ಆಕರ್ಷಣೀಯವಾಗಿ ಕಾಣುತ್ತವೆ. ದೊಡ್ಡ ಮತ್ತು ಸಣ್ಣ ಕಲ್ಲುಗಳ ಮೇಲೆ ಶಿವಲಿಂಗಗಳನ್ನು ಕೆತ್ತಲಾಗಿದೆ. ಅವುಗಳಲ್ಲಿ ಹೆಚ್ಚಿನವುಗಳ ಮೇಲೆ ಶಿವನ ವಾಹನವಾದ ನಂದಿಯನ್ನು ಕೆತ್ತಲಾಗಿದೆ. ಈ ಸಹಸ್ರಲಿಂಗಗಳನ್ನು ನೋಡಲು ಉತ್ತಮ ಸಮಯವೆಂದರೆ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ. ಈ ಸಮಯದಲ್ಲಿ ಶಾಲ್ಮಲಾ ನದಿಯಲ್ಲಿ ನೀರು ಕಡಿಮೆ ಇರುತ್ತದೆ. ಸುತ್ತಮುತ್ತಲಿನ ಪ್ರದೇಶಗಳು ಹಚ್ಚ ಹಸಿರಿನಿಂದ ಕೂಡಿವೆ. ಇಲ್ಲಿ ನಿಮಗೆ ಶಾಂತವಾದ ವಾತಾವರಣ ಮತ್ತು ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಎಂಜಾಯ್ ಮಾಡಬಹುದು. ಈ ಶಾಲ್ಮಲಾ ನದಿಗೆ 2 ದಡಗಳಿಗೆ ಸಂಚರಿಸಲು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ನ ಕಟ್ಟಲಾಗಿರುತ್ತದೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ನಿಂತು ನೋಡಿದಾಗ ಯು ವಿಲ್ ವಂಡರ್. ಪ್ರಕೃತಿಯ ನಡುವೆ ನದಿಯು ಒಂದು ಅದ್ಭುತ ದೃಶ್ಯವನ್ನು ಕಾಣಸಿಗುವಂತೆ ಮಾಡುತ್ತದೆ. ಉತ್ತರ ಕನ್ನಡ ಜಿಲ್ಲೆಯು ಸಾಕಷ್ಟು ಸನ್ಸೆಟ್ ಪಾಯಿಂಟ್ಸ್ಗಳಿಗೂ ಕೂಡ ಪ್ರಸಿದ್ಧಿಯಾಗಿದ್ದು, ಸಹಸ್ರಲಿಂಗದಿಂದ
ಸುಮಾರು 43 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಸ್ಥಳದ ಹೆಸರೇ ಭೀಮನಗುಡ್ಡ. ಭೀಮನಗುಡ್ಡವನ್ನು ಮಲೆನಾಡಿನ ಚಿರಾಪುಂಜಿ ಎಂದೇ ಕರೆಯಲ್ಪಡುವ ಈ ಸ್ಥಳವು ಸುತ್ತಲೂ 360 ಡಿಗ್ರಿ ನೋಟಕ್ಕೆ ಹೆಸರುವಾಸಿಯಾಗಿದೆ. ನೀವು ಇಲ್ಲಿ ತಲುಪಿದಾಗ ಕಣ್ಮನ ಸೆಳೆಯುವ ಹಸಿರು ಸಹ್ಯಾದ್ರಿ ಸಾಲು, ಅಘನಾಶಿನಿಯ ಸೌಂದರ್ಯ, ಚಾರಣ ಪ್ರಿಯರಿಗೆ ಅಚ್ಚುಮೆಚ್ಚಾದ ಈ ಒಂದು ಸ್ಥಳವು ಸುತ್ತಲೂ ದಟ್ಟ ಹಸಿರಿನ ಕಾಡು, ಕಣ್ಣಾಡಿಸಿದಷ್ಟು ದೂರಕ್ಕೂ ಗುಡ್ಡಗಳ ಸಾಲು, ಭೂಮಿ ಹಾಗೂ ಆಕಾಶದ ನಡುವೆ ಸ್ವರ್ಗವೇ ಹುಟ್ಟಿಕೊಂಡಿದೆ ಅನ್ನೋ ಅನುಭವವಾಗುತ್ತದೆ. ಈ ಗುಡ್ಡದ ಮೇಲಿನಿಂದ ನೋಡಿದರೆ ಅಘನಾಶಿನಿ ನದಿಯು ಬೆಟ್ಟ ಗುಡ್ಡಗಳ ನಡುವೆ ಹರಿಯುವ ದೃಶ್ಯ ರೋಮಾಂಚನಕಾರಿಯಾಗಿರುತ್ತದೆ. ಸೂರ್ಯಾಸ್ತ ಸಮಯದಲ್ಲಿ ಮೈ ಮರೆಯುವ ಈ ದೃಶ್ಯವು ಈಶ್ವರನ ಈ ಸೃಷ್ಟಿಯು ಹಸಿರು ಬೆಟ್ಟಗಳ ಕಾವಲು ನೀಡಿ ಬೋರ್ಗರೆವ ಈ ಸ್ಥಳಗಳನ್ನು ಅಲೆಗಳ ಅಬ್ಬರದಿಂದ ಜೀವನದ ಅಧ್ಯಾಯವನ್ನು ಹೇಳುವಂತಿತ್ತು. ಪ್ರಕೃತಿಯ ಈ ವಿಸ್ಮಯಗಳ ನಡುವೆ ಮನುಷ್ಯ ಮತ್ತು ಮಣ್ಣಿನ ಈ ಸಹಬಾಳ್ವೆ ಮತ್ತೊಂದು ಸುಂದರ ಅಧ್ಯಾಯವನ್ನು ಪ್ರಾರಂಭಿಸುವಂತಿತ್ತು.